ನಮಸ್ಕಾರ. ಕೆಲವು ಸತಿ ನೋಡಿದಿರಾ, ನಮ್ಮ ಜೀವನದಲ್ಲಿ ಪ್ರತಿ ಸತಿ ಅದೇ ಥರ ಸೇಮ್ ಸಿಚುಯೇಷನ್ ನಡೀತಾನೇ ಇರುತ್ತೆ. ಆದರೆ ಆ ಪಾಠನ ಮಾತ್ರ ಬೇರೆ ಬೇರೆ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಬಂದು ಬಂದು ಕಲಿಸ್ತಾ ಇರ್ತಾರೆ. ಎಷ್ಟರ ಮಟ್ಟಿಗೆ ನನ್ನ ಜೀವನ ಒಂದೇ ರೀತಿ ಪ್ಯಾಟ್ರನ್ ನಡೀತಾನೇ ಇರುತ್ತೆ. ಎಲ್ಲಿ ಹೋದರೂ ಬದಲಾವಣೆ ಆಗ್ತಾನೆ ಇರಲ್ಲ. ಯಾಕೆ ಗೊತ್ತಾ? ನೋಡಿ, ಈ ಯೂನಿವರ್ಸ್ ಅನ್ನೋದನ್ನು ಏನಂತ ಕರಿತೀವಿ, ಈ ಬ್ರಹ್ಮಾಂಡ ಒಂದು ದೊಡ್ಡ ಯೂನಿವರ್ಸಿಟಿ ಥರನೇ ಹೌದು. ಯಾವಾಗ ನಾವು ಪಾಠವನ್ನು ಕಲಿಯಲ್ವೋ ಆಗ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಬೇರೆ ಬೇರೆ ಫಾರ್ಮಲ್ಲಿ ಬಂದು ಅದೇ ಪಾಠವನ್ನು ಕಲಿಸ್ತಾ ಇರ್ತಾರೆ. ಹಾಗಾಗಿ ನಾವು ಮೊದಲನೇದಾಗಿ ಈ ಪ್ಯಾಟ್ರನ್ನಿಂದ ಹೇಗಪ್ಪ ಆಚೆ ಬರೋದು, ಯಾಕೆ ಸಿಮಿಲರ್ ಪ್ಯಾಟ್ರನ್ ಇರ್ತಕ್ಕಂಥದ್ದೇ ವ್ಯಕ್ತಿಯನ್ನು ನಾನು ಅಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಎಕ್ಸಾಂಪಲ್ಲು, ನನಗೆ ನನ್ನ ಬಾಸ್ ತುಂಬಾ ಕಷ್ಟ ಕೊಡ್ತಾಯಿದ್ರು ಅಂತ ತಿಳ್ಕೊಳ್ಳೋಣ. ಆ ಕೆಲಸ ಬಿಟ್ಟು ಬೇರೆ ಕೆಲಸ ತಗೊಳ್ಳೋಣ ಅಂತ ಹೋದರೆ ಮತ್ತೆ ಆ ಹಳೆಯ ಬಾಸೇ ಎಷ್ಟೋ ಬೆಟರ್ ಇತ್ತು ಅನಿಸುತ್ತೆ. ಅಷ್ಟು ಕೆಟ್ಟದಾಗಿ ಆ ವ್ಯಕ್ತಿ ನನ್ನ ಜೊತೆ ನಡ್ಕೋತಾ ಇರ್ತಾರೆ. ಅಥವಾ ನಾನೊಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀನಿ, ಅಪ್ಪ ಈ ವ್ಯಕ್ತಿ ನನಗೆ ಲೈಫೇ ಇಷ್ಟು ಮಿಸರಬಲ್ ಆಗಿ ಮಾಡಿಬಿಟ್ಟಿದ್ದಾರೆ, ಬೇಡ ನಾನು ಬೇರೆ ಸಂಬಂಧಕ್ಕಾದರೂ ಹೋಗೋಣ, ಇಲ್ಲ ನಾನೇ ಒಂದು ಸ್ವಲ್ಪ ದಿನ ಒಂಟಿಯಾಗಿರೋಣ ಅಂತ ಹೇಳಿದ್ರು ಈ ವ್ಯಕ್ತಿ ನನ್ನನ್ನು ಬಿಡ್ತಾ ಇರಲ್ಲ. ಹೇಗೋ ಆ ಸಂಬಂಧದಿಂದ ಆಚೆ ಬಂದರೆ ಮತ್ತೆ ಒಂದು ಹೊಸ ಸಂಬಂಧ ಕೇಳಿದ್ರೆ ಇದರ ಅಪ್ಪನ ಹಾಗೆ ಕಷ್ಟಪಡ್ತಾ ಇದ್ದೀನಿ. ಯಾಕೆ? ಒಂದೇ ಪ್ಯಾಟ್ರನ್ ಇರುತ್ತೆ. ನನಗೆ ದುಡ್ಡು ಬಂದ್ರೂ ಕೈಯಲ್ಲಿ ನಿಲ್ತಾನೆ ಇರಲ್ಲ. ಇವತ್ತು ದುಡ್ಡು ಬಂದಿದೆ ಅಂತ ಹೇಳಿದ್ರೆ ಏನೋ ಕಾರಣ ಇಲ್ಲದೆ ಹೀಗೆ ಖರ್ಚಾಗ್ಬಿಡುತ್ತೆ. ಏನಿದು ಈ ಕಾರಣ, ಯಾಕೆ ಹಿಂಗಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಾನು ನಿಮಗೆ ಸ್ಪಿರಿಚುವಲಿ ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಈ ಯೂನಿವರ್ಸ್ ಹೇಗೆ ಅಂತ ಹೇಳಿದ್ರೆ, ನೀವು ಯಾವಾಗ ಪಾಠ ಕಲಿತೀರೋ ಆಗ ಆ ಪ್ಯಾಟ್ರನನ್ನು ಚೇಂಜ್ ಮಾಡುತ್ತೆ. ಅಲ್ಲಿ ಯಾವಾಗ ನೀವು ಪಾಠವನ್ನು ಕಲಿಯಲ್ವೋ ಎಲ್ಲವೂ ಕೂಡ ನೋಡಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಸುಪ್ತ ಮನಸ್ಸು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಅಷ್ಟು ನಿಮ್ಮ ಲೈಫಲ್ಲಿ ಏನು ಬೇಕಾದರೂ ಅಟ್ರಾಕ್ಟ್ ಮಾಡ್ಬೋದು ಅಂತಹ ಒಂದು ಕೆಪಾಸಿಟಿ ಇರುತ್ತೆ. ಯಾವಾಗ ನಾವು ಪಾಠವನ್ನು ಕಲಿದೇ ಹೋಗ್ತೀವೋ ಬೇರೆ ಬೇರೆ ವ್ಯಕ್ತಿಗಳು ಬಂದು ನಮಗೆ ಆ ಪಾಠವನ್ನು ತುಂಬ ಇಂಟೆನ್ಸಾಗಿ ಕಲಿಸ್ತಾ ಹೋಗ್ತಾರೆ. ಎಕ್ಸಾಂಪಲು, ಇವಾಗ ನೀವು SLC ಎಕ್ಸಾಮ್ ಬರೀತಿದ್ದೀರಾ ಅಂತ ಇಟ್ಕೊಳ್ಳೋಣ. ನಾವು ಫೇಲ್ ಆದರೆ ಸಪ್ಲಿಮೆಂಟ್ರಿ ಎಷ್ಟು ಕಷ್ಟ ಇರುತ್ತೆ. ಹಾಗೆ ನಾವು ಜೀವನ ಎಂಬ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೇ ಹೋಗ್ತಾ ಇದ್ದರೆ ಏನು ಸೂಕ್ಷ್ಮವಾಗಿ ಪಾಠವನ್ನು ಕಲಿಸ್ತಾ ಇದೆ ಅಂತ ತಿಳ್ಕೊಳ್ಳದೆ ಹೋದರೆ ಆ ಪಾಠ ತುಂಬ ಇಂಟೆನ್ಸಿಫೈ ಆಗಿ ಇರುತ್ತೆ. ಮತ್ತು ನನಗೆ ಹೇಗೆ ಈ ಪಾಠವನ್ನು ಕಲಿಯೋದು ಅಂತ ಹೇಳಿದ್ರೆ, ನೋಡಿ, ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಯಾವುದೇ ಒಂದು ಕ್ಲೈಂಟಿಗೆ ಹೀಲಿಂಗ್ ಜರ್ನಿಯನ್ನು ಶುರು ಮಾಡಬೇಕಾದ್ರೆ ಮೊದಲನೇದಾಗಿ ನಾನು ಹೇಳೋದು ಫರ್ಗಿವ್ನೆಸ್ಸನ್ನು ಶುರು ಮಾಡಿ ಅಂತ. ನಾವು ಏನು ಮಾಡ್ತೀವಿ ನಮ್ಮ ಜೀವನದಲ್ಲಿ, ಪ್ರತಿ ಸತಿ ಏನಾದರೂ ಆಗಲಿ ನಮ್ಮ ಲೈಫಲ್ಲಿ ಕಂಪ್ಲೇಂಟ್ ಮಾಡ್ತಾನೇ ಇರ್ತೀವಿ. ಅದು ಸರಿಗಿಲ್ಲ, ಅವ್ರು ನನಗೆ ಹಿಂಗೆ ಮಾಡಿದ್ರು, ಇವ್ರು ನನಗೆ ಹಂಗೆ ಮಾಡಿದ್ರು, ನನ್ನ ಬಾಸ್ ಹೀಗೆ ಮಾಡಿದ್ರು, ನನ್ನ ತಂದೆ ತಾಯಿ ನಂಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಲಿಲ್ಲ, ಹಾಗೆ ಹೀಗೆ ಅಂತ ನಾವು ಯಾವಾಗಲೂ ಬ್ಲೇಮ್ ಮಾಡ್ತಾನೆ ಹೋಗ್ತೀವಿ. ಅಕೌಂಟಬಿಲಿಟಿ ತಗೊಳ್ಳಲ್ಲ. ಯಾವಾಗ ನೋಡಿ, ಯಾಕೆ ಬೇರೆಯವ್ರಿಗೆ ಆಗ್ತಾಯಿಲ್ಲ ಈ ಪ್ರಾಬ್ಲಮ್ಮು, ನನಗೆ ಯಾಕೆ ಹೀಗೆ ಆಗ್ತಾಯಿದೆ, ನನಗೆ ಯಾಕೆ ಹಿಂಗೆ ಆಗಬೇಕು, ವೈ ಮೀ ಅಂತ ನೀವು ಎಷ್ಟೋ ಸತಿ ಕೇಳಿರ್ತೀರ ಅಲ್ವಾ? ಆದರೆ ಅದಕ್ಕೆ ಕಾರಣ ಏನೋ ಗೊತ್ತಾ? ನಾವು ಎಲ್ಲೋ ಒಂದು ಕಡೆ ಆ ಪಾಠವನ್ನು ಕಲ್ತಿರಲ್ಲ. ಹಾಗಾಗಿ ಆ ಪ್ಯಾಟ್ರನನ್ನು ರಿಪೀಟ್ ಮಾಡ್ತಾ ಇರ್ತೀವಿ. ನೋಡಿ, ಈ ಎಕ್ಸಾಂಪಲು, ನಾನು ಚಿಕ್ಕ ವಯಸ್ಸಿಂದ ನಾನು ಬೇರೆಯವರಿಗೆ ಇಂಪ್ರೆಸ್ ಮಾಡಬೇಕು, ನಾನು ಅವರನ್ನು ಮೆಚ್ಚಿಸ್ಬೇಕು ಅಂತಿದ್ರೆ ನನ್ನ ಹತ್ರ ಬರೋರೆಲ್ಲರೂ ಕೂಡ ನನ್ನನ್ನು ಹೇಗೆ ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಹೇಗಾದರೂ ಉಪಯೋಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಮೊದಲನೇದಾಗಿ ಅಕೌಂಟಬಿಲಿಟಿಯನ್ನು ತಗೋತಾ ಹೋಗಿ ಫರ್ಗಿವ್ನೆಸ್ಸನ್ನು ಶುರು ಮಾಡ್ತಾ ಹೋಗಿ. ಯಾವಾಗ ನೀವು ನಿಮ್ಮ ತಂದೆ ತಾಯಿಯನ್ನು ಕ್ಷಮಿಸೋಕ್ಕೆ ಶುರು ಮಾಡ್ತೀರ, ನೋಡಿ, ಬಾಲ್ಯದಲ್ಲಿ ಏನೋ ಮಾಡಿರ್ತಾರೆ ಆಯಿತಾ, ಆದರೆ ಅದನ್ನು ನಾವು ಫರ್ಗಿವ್ ಮಾಡದೇ ಇದ್ದಾಗ ಆ ನೋವು ನಮ್ಮನ್ನು ಕಾಡ್ತಾನೇ ಇರುತ್ತೆ. ದೊಡ್ಡವರಾದ ಮೇಲೂ ಕೂಡ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಚೈಲ್ಡ್ಹುಡ್ ವೂಂಡ್ಸನ್ನು ಹೀಲ್ ಮಾಡಲಿಕ್ಕೆ ನಿಮ್ಮ ಲೈಫಲ್ಲಿ ಜನಗಳು ಬರ್ತಾ ಹೋಗ್ತಾರೆ ಆಯಿತಾ. ಈ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಆಗಿರಬಹುದು, ಅಥವಾ ಆ್ಯಂಕ್ಷಿಯಸ್ ಅಟ್ಯಾಚ್ಮೆಂಟ್ ಆಗಿರಬಹುದು, ಅಥವಾ ಕಾನ್ಸ್ಟೆಂಟ್ ಅಟೆನ್ಷನ್ ಸೀಕಿಂಗ್ ಆಗಿರಬಹುದು, ಇದೆಲ್ಲವೂ ಕೂಡ ನಮ್ಮ ಚೈಲ್ಡ್ಹುಡ್ ವೂಂಡ್ಸ್ ಆಗೇ ಇರುತ್ತೆ. ಹಾಗಾಗಿ ಮೊದಲನೇದಾಗಿ ನಮ್ಮ ಚೈಲ್ಡ್ಹುಡ್ ವೂಂಡ್ಸನ್ನು ಯಾವಾಗ ಹೀಲ್ ಮಾಡ್ಕೋತೀವೋ ಖಂಡಿತವಾಗ್ಲೂ ನಾವು ಆ ಪ್ಯಾಟ್ರನನ್ನು ಬದಲಾಯಿಸ್ಬೋದು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಅಕೌಂಟಬಿಲಿಟಿ. ಯಾವುದೇ ನಮ್ಮ ಲೈಫಲ್ಲಿ ಕಷ್ಟ ಬಂದರೆ ನಾವೇನು ಮಾಡ್ತೀವಿ, ಗ್ರಹಗಳ ಮೇಲೆ ಹಾಕ್ತೀವಿ, ಇಲ್ಲ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತೀವಿ, ಇಲ್ಲ ಅವ್ರು ಹೀಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು ಅಂತ ನಾವು ಕಂಟಿನ್ಯೂಸ್ ಆಗಿ ಬ್ಲೇಮ್ ಮಾಡ್ತಾ ಇರ್ತೀವಿ. ಆದರೆ ನಾವು ಯಾವತ್ತಾದರೂ ಅಕೌಂಟಬಿಲಿಟಿ ತೊಗೊಂಡಿದ್ದೀವಾ? ನೋಡಿ, ನಿಮ್ಮ ಲೈಫಲ್ಲಿ ಎಂಥದೇ ಸಿಚುಯೇಷನ್ ಇರಲಿ, ಒಂದು ನಿಮಿಷ ಕೂತು ನಿಮ್ಮ ಜೊತೆ ಕೇಳ್ಕೊಳ್ಳಿ, ಈ ಸಿಚುಯೇಷನ್ ನನಗೇನು ಪಾಠವನ್ನು ಕಲಿಸ್ತಾ ಇದೆ, ಯಾಕೆ ನನಗೆ ಹಿಂಗೆ ಆಗ್ತಾ ಇದೆ, ಏನಕ್ಕೆ ನನಗೆ ಹಿಂಗೆ ಅನಿಸ್ತಾ ಇದೆ ಅಂತ. ನೀವು ಡೈಲಿ ಬೆಳಗ್ಗೆ ಎದ್ದಾಗಲೋ ಅಥವಾ ಮಲಗೋಕ್ಕಿಂತ ಮುಂಚೆನೋ ಒಂದು 5 ನಿಮಿಷ ನಿಮ್ಮ ಜೊತೆ ಕೂತ್ಕೊಂಡು ನಿಮಗೆ ಮಾತಾಡೋಕ್ಕಾಗಲ್ವಾ?
ನಾವು ಏನು ಮಾಡ್ತೀವಿ ಹೇಳಿ, ಯಾರೋ ಒಬ್ರು ನಮ್ಮ ಹತ್ರ ಮಾತಾಡಲಿ, ಯಾರಿಗೋ ನನ್ನ ಕಷ್ಟ ಹೇಳ್ಕೋಬೇಕು, ಯಾರೋ ಒಬ್ಬರಿಗೆ ಟೈಮ್ ಕೊಡಲಿ ಅಂತ ಕೇಳೋದು, ಹೀಗೆ ಎಲ್ಲವನ್ನೂ ಮಾಡ್ತಾ ಇರ್ತೀವಿ. ಆದರೆ ನೆನಪಿರಲಿ, ನಿಮ್ಮ ಹತ್ರ ಏನಿರಲ್ವೋ ನೀವು ಅದನ್ನು ಬೇರೆಯವ್ರ ಹತ್ರ ಕೇಳ್ತಾ ಇರ್ತೀರಾ ಅಲ್ವಾ? ಹಾಗಾಗಿ ಮೊದಲನೇದಾಗಿ ನಿಮ್ಮ ಜೊತೆ ಕೂತ್ಕೊಂಡು ಕೇಳಿ, ಏನು ನನ್ನಲ್ಲಿ ಕಡಿಮೆ ಆಗಿದೆ, ಯಾಕೆ ನನಗೆ ಹೀಗಿದೆ ಅಂತ. ನೀವು ಯಾವಾಗ ಪಾಠವನ್ನು ಕಲಿತಾ ಹೋಗ್ತಿರೋ, ನಿಮ್ಮ ಲೈಫಲ್ಲಿ ಚೇಂಜಸ್ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಮತ್ತು ಕೂತ್ಕೊಂಡು ಕಂಪ್ಲೇಂಟ್ ಮಾಡ್ತಾನೇ ಇರಬೇಡ್ರಿ. ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಇದು ಯಾಕೆ ಹಾಗೆ, ಇದು ಯಾಕೆ ಹಾಗೆ ಅಂತ. ಆಚೆ ಹೋಗಿ ನೋಡ್ರಿ, ಪ್ರಕೃತಿ ಎಷ್ಟು ಅದ್ಭುತವಾಗಿದೆ. ಖುಷಿ ಪಡೋದಕ್ಕೆ ಏನು ಕಾರಣ ಬೇಕು ಅದನ್ನು ಹುಡುಕ್ತಾ ಹೋಗಿ, ನೀವು ಖುಷಿಯಾಗಿರ್ತೀರ. ನೋಡಿ, ಅಳ್ತಾ ಇದ್ರೆ ಅಳ್ತಾನೇ ಇರ್ತೀವಿ. ಹೇಳ್ತಾರಲ್ವಾ, ಹಾಡ್ತಾ ಹಾಡ್ತಾ ರಾಗ, ಅಳ್ತಾ ಅಳ್ತಾ ರೋಗ ಅಂತ. ಹಾಗೆ ಅಳ್ತಾನೇ ಇದ್ರೆ ಅಳ್ತಾನೇ ಇರ್ತೀವಿ. ಹೋಗಿ ಖುಷಿ ಪಡಲಿಕ್ಕೆ ಶುರು ಮಾಡಿ, ಕಂಪ್ಲೇನನ್ನು ಕಡಿಮೆ ಮಾಡಿ. ಇದೆಲ್ಲವನ್ನು ಮಾಡ್ತಾ ಹೋದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.